ದೇಶದ ಇತಿಹಾಸದಲ್ಲಿ ಗೋವನ್ನು ಪೂಜಿಸಿ ಆರಾಧಿಸುವ ವರ್ಗ ಒಂದು ಕಡೆಯಾದರೆ ಶತಾಯಗತಾಯ ಅದನ್ನು ಕಡಿದು ತಿನ್ನಲೇಬೇಕೆನ್ನುವ ವರ್ಗವೊಂದು ಅತಿ ಸಕ್ರಿಯವಾಗಿದೆ. ಹೀಗಾಗಿ ಈ ಎರಡು ವರ್ಗಗಳ ಮಧ್ಯೆ ಲೆಕ್ಕವಿಲ್ಲದಷ್ಟು ಹೋರಾಟಗಳು ನಡೆದಿರುವುದಕ್ಕೆ ಇತಿಹಾಸವೇ ಸಾಕ್ಷಿ. ಇಂತಹ ಇತಿಹಾಸದ ಇಂಚಿಂಚನ್ನು ಹಂತ ಹಂತವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ. ಭಾರತಖಂಡದಲ್ಲಿ ಗೋವಿಗಾಗಿ ನಡೀತಿರೋ ಹಾಗೂ ನಡೆಯೋ ಎಲ್ಲ ಹೋರಾಟಗಳಿಗೆ ಕೊನೆಯೇ ಇಲ್ಲವೇನೋ ಅನಿಸುತ್ತೆ. ಹಾಗಾಗಿ ದೇಶದಲ್ಲಾಗೋ ಬಹುತೇಕ ಕೋಮು ಗಲಭೆಗಳಲ್ಲಿ ಗೋವಿಗೆ ಸಂಬಂಧಿಸಿದ್ದೇ ಹೆಚ್ಚಾಗಿರೋದು ಸಹಜವಾಗಿ ಕಂಡುಬರುತ್ತೆ. ಇಂಥ ಮೈ ನವಿರೇಳಿಸುವ ಹೋರಾಟಗಳ ಒಂದಷ್ಟು ವಿವರಗಳನ್ನು ನಿಮಗೆ ಪರಿಚಯಿಸೋ ಪುಟ್ಟ ಪ್ರಯತ್ನ ಇದು. ಯುಗಾಂತರಗಳಿಂದಲೂ ಗೋವಿಗಾಗಿ ಎರಡು ಸಮುದಾಯಗಳ ನಡುವೆ ನಡೀತಾ ಬಂದಿದ್ದ ಸಾಕಷ್ಟು ಹೋರಾಟಗಳು ಮೊಘಲರ ಕಾಲದಲ್ಲಿ ಸ್ವಲ್ಪ ಚುರುಕನ್ನು ಕಾಣ್ತು. ಕಾಲಕ್ರಮೇಣ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ಇಂತಹ ಹೋರಾಟಗಳು ತೀವ್ರವಾಯಿತು. ಈ ಹೋರಾಟಗಳಲ್ಲಿ ಮಹಾರಾಜರಷ್ಟೇ ಅಲ್ಲದೆ ಜನಸಾಮಾನ್ಯರು ಸಹ ಹೆಚ್ಚಾಗಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಹೀಗಾಗಿಯೇ ಇರಬೇಕು, ಗೋವಿಗೆ ಸಂಬಂಧಿಸಿದ ಯಾವುದೇ ಹೋರಾಟ ಅವತ್ತಿಂದ ಇವತ್ತಿನವರೆಗೂ ಅತಿ ಸೂಕ್ಷ್ಮ ವಿಚಾರವಾಗಿರೋದು. 1857ರ ಮೊದಲು ಸ್ವಾತಂತ್ರ್ಯ ಸಂಗ್ರಾಮದ ಹಿಂದಿನ ಮೂಲ ಉದ್ದೇಶಗಳಲ್ಲಿ ಗೋಹತ್ಯೆ ಅನ್ನೋದು ಕೂಡ ಅತಿ ಪ್ರಮುಖವಾಗಿತ್ತು. ಹೀಗಾಗಿಯೇ 1857ರ ಮೇ 10ರಂದು ಉತ್ತರ ಪ್ರದೇಶದ ಮೀರತ್ನಲ್ಲಿ ಸಿಡಿದ ಮಹಾ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗೋಹತ್ಯೆ ಅಲೆ ಬಹುಮುಖ್ಯ ಕಾರಣವಾಗಿತ್ತು. ಹಿಂದಿನಿಂದ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾನಾ ವಿಚಾರಗಳಿಗೆ ಹಲವು ರೀತಿಯ ಹೋರಾಟಗಳನ್ನು ಮಾಡ್ತಿದ್ದ ಭಾರತೀಯರು, ಅದರಲ್ಲೂ ವಿಶೇಷವಾಗಿ ಹಿಂದೂಗಳಿಗೆ ಗೋವಿನ ಉಳಿವಿಗಾಗಿ ಬ್ರಿಟಿಷರ ವಿರುದ್ಧ ನಡೆದ ಆ ಹೋರಾಟ ಮೊದಲ ಬಾರಿಗೆ ಬಂದೂಕು ಹಿಡಿಯುವಂತೆ ಮಾಡಿತು. ಹೀಗಾಗಿಯೇ ಈ ಸಂಗ್ರಾಮದ ನಂತರ ಬ್ರಿಟಿಷರಿಗೆ ಭಾರತೀಯರನ್ನು ಒಟ್ಟುಗೂಡಿಸೋ ಹಲವು ಸಾಧನೆಗಳಲ್ಲಿ ಗೋವು ಬಹುಮುಖ್ಯವಾದ್ದು ಅನ್ನೋದು ಸೂಕ್ಷ್ಮವಾಗಿ ಮಂದಟ್ಟಾಯಿತು. 1857ರಲ್ಲಿ ನಡೆದ ಈ ಸಂಗ್ರಾಮದಲ್ಲಿ ಬ್ರಿಟಿಷರು ಲಿವನ್ಫೀಲ್ಡ್ ಅಥವಾ P-57 ಅನ್ನೋ ಬಂದೂಕಿಗೆ ಬಳಸೋ ಮದ್ದು ಗುಂಡುಗಳ ಮೇಲೆ ಗೋವು ಮತ್ತು ಹಂದಿಯ ಕೊಬ್ಬು ಮತ್ತು ಚರ್ಮವನ್ನು ಬಳಸಿದ್ದೇ ಅತಿ ಪ್ರಮುಖವಾದ ವಿಚಾರವಾಗಿತ್ತು. ಇವರ ಬಳಿ ಕಾರ್ಯನಿರ್ವಹಿಸುತ್ತಿದ್ದ ಭಾರತೀಯ ಹಿಂದೂ ಮತ್ತು ಮುಸ್ಲಿಂ ಸೈನಿಕರು ಇವುಗಳನ್ನು ಬಳಸುವಾಗ ಹಲ್ಲಿನಿಂದ ಕಚ್ಚಿ ಬಳಸಬೇಕಾಗಿತ್ತು. ಇಂತಹ ಮದ್ದು ಗುಂಡುಗಳನ್ನು ತಯಾರಿಸುವಾಗ ಬ್ರಿಟಿಷರು ಗೋವಿನ ಮತ್ತು ಹಂದಿಯ ಚರ್ಮ ಮತ್ತು ಕೊಬ್ಬನ್ನು ಬಳಸಿದ್ದು ಸೈನಿಕರ ಧಾರ್ಮಿಕ ಭಾವನೆಗಳನ್ನು ತೀವ್ರವಾಗಿ ಕೆರಳಿಸಿತ್ತು. ಹೀಗಾಗಿ ಬ್ರಿಟಿಷರ ವಿರುದ್ಧ ಭಾರತೀಯ ಸೈನಿಕರು ಪ್ರತಿಭಟನೆಯೊಂದಿಗೆ ಭಾರೀ ಹೋರಾಟವನ್ನೇ ಮಾಡಬೇಕಾಯಿತು. ಇಂತಹ ಹೋರಾಟದಲ್ಲಿ ಮಂಗಲ್ ಪಾಂಡೆ ಅನ್ನೋ ಅದ್ವಿತೀಯ ಹೋರಾಟದ ಶಕ್ತಿಯೊಂದು ಮಿಂಚಿನಂತೆ ಮಿಂಚಿ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಪುಟಗಳಲ್ಲಿ ದಾಖಲಾಯಿತು. ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಹುಟ್ಟಿದ ಮಂಗಲ್ ಪಾಂಡೆ ಪರಮ ಗೋಭಕ್ತನಾಗಿದ್ದ. ಬ್ರಿಟಿಷರ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದ ಇವನು ದನದ ಹಾಗೂ ಹಂದಿಯ ಕೊಬ್ಬನ್ನು ಸವರಿದ್ದ ಮದ್ದು ಗುಂಡುಗಳನ್ನು ತನ್ನ ಬಂದೂಕಲ್ಲಿ ತುಂಬುವುದಕ್ಕೆ ಬಲವಾಗಿ ವಿರೋಧಿಸಿದ. ಇವನ ನೇತೃತ್ವದ ಪ್ರತಿಭಟನೆಗೆ ಮಾಡಿದ ಬ್ರಿಟಿಷರು ಮದ್ದು ಗುಂಡುಗಳನ್ನು ಬದಲಾಯಿಸಿದ್ದೀವಿ, ಬೇಕಿದ್ರೆ ನೀವುಗಳೇ ಜೇನು, ಮೇಣ ಮತ್ತು ಸಸ್ಯದಿಂದ ತೆಗೆದ ಎಣ್ಣೆಯಿಂದ ಮದ್ದು ಗುಂಡುಗಳನ್ನು ತಯಾರಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಆದರೂ ಇದರಿಂದ ಇನ್ನಷ್ಟು ಕೆಂಡಾಮಂಡಲನಾದ 34ನೇ ರೆಜಿಮೆಂಟ್ನ ಸಿಪಾಯಿ, ಸಂಪ್ರದಾಯವಾದಿ ಮತ್ತು ಭೂಭಕ್ತ ಮಂಗಲ್ ಪಾಂಡೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿಯನ್ನೇ ಹಾಡ್ತಾನೆ. ಇಂತಹ ಮದ್ದು ಗುಂಡುಗಳ ಬಳಕೆಯನ್ನೇ ಬಲವಾಗಿ ಧಿಕ್ಕರಿಸುವ ಮೂಲಕ ಈ ಮದ್ದು ಗುಂಡುಗಳನ್ನೇ ಬಳಸಬೇಕು ಅಂತಿದ್ದ ಬ್ರಿಟಿಷ್ ಸೇನಾಧಿಕಾರಿಯೊಬ್ಬನನ್ನೇ ಗುಂಡಿಟ್ಟು ಹತ್ಯೆ ಮಾಡ್ತಾನೆ. ನಂತರ ಬ್ರಿಟಿಷ್ ಸೈನಿಕರಿಗೂ ಭಾರತೀಯ ಮೂಲದ ಸೈನಿಕರಿಗೂ ಘೋರ ಹೋರಾಟವೇ ನಡೆಯುತ್ತೆ. ಕೊನೆಯಲ್ಲಿ ಸಾವಿರಾರು ನರಿಗಳು ಸೇರಿಕೊಂಡು ಮಂಗಲ್ ಪಾಂಡೆ ಅನ್ನೋ ಒಂದು ಗಾಯಗೊಂಡ ಸಿಂಹವನ್ನು ಹಿಡಿಯೋದರಲ್ಲಿ ಯಶಸ್ವಿಯಾಗ್ತವೆ. ಏಪ್ರಿಲ್ 7, 1857ರಂದು ಈತನನ್ನು ಮತ್ತು ಈತನಿಗೆ ಸಹಕರಿಸಿದ ಕೆಲವರನ್ನು ಎಲ್ಲರ ಮುಂದೆ ಸಾಮೂಹಿಕವಾಗಿ ನೇಣಿಗೇರಿಸಲಾಗುತ್ತೆ. ಈ ಘಟನೆಯ ನಂತರ ಬ್ರಿಟಿಷರು ಭಾರತದಲ್ಲಿ 1800ರಲ್ಲಿ 20,000ರಷ್ಟು ಇದ್ದ ಇವರ ಸೈನ್ಯದ ಸಂಖ್ಯೆಯನ್ನು 1856ರ ಸುಮಾರಿಗೆ 45,000ಕ್ಕೆ ಏರಿಸ್ತಾರೆ. 1858ರಷ್ಟೊತ್ತಿಗೆ ಸುಮಾರು 1 ಲಕ್ಷದಷ್ಟು ಹೆಚ್ಚಿಸ್ತಾರೆ. ಹೆಚ್ಚಿನ ಸೈನ್ಯವನ್ನು ಮುಖ್ಯವಾಗಿ ಹೆಚ್ಚಿನ ಹೋರಾಟ ಕಂಡಂಥ ಉತ್ತರ ಭಾರತದ ನಿರ್ವಹಣೆಗೆ ಕಳುಹಿಸಲಾಗುತ್ತೆ. ಸಹಜವಾಗಿ ಗೋವನ್ನು ತಿನ್ನೋ ಈ ಬ್ರಿಟಿಷ್ ಸೈನಿಕರು ಹೋದಲ್ಲೆಲ್ಲ ಗೋವುಗಳನ್ನು ದೊಡ್ಡ ಮಟ್ಟದಲ್ಲಿ ಹತ್ಯೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ದೇಶದಲ್ಲಿ ಗೋಹತ್ಯೆ ಅನ್ನೋದು ಕ್ರಮೇಣ ಏರಿಕೆಯಾಗೋಕ್ಕೆ ಶುರುವಾಗುತ್ತೆ. ಹೀಗೆ ಮೊದಲೆಲ್ಲ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಾಗ್ತಿದ್ದ ಗೋವುಗಳ ಹತ್ಯೆ ನಂತರದ ದಿನಗಳಲ್ಲಿ ತೀವ್ರತೆಯನ್ನು ಪಡೆದುಕೊಳ್ತಾ ಹೋಗುತ್ತೆ. ಇದು ಉತ್ತರ ಭಾರತೀಯರಿಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತೆ. ಕ್ರಮೇಣ ಪ್ರತಿಯೊಬ್ಬ ಭಾರತೀಯರಲ್ಲೂ ಗೋಹತ್ಯೆಯನ್ನು ಖಂಡಿಸೋ ಮನೋಭಾವ ಪ್ರಬಲವಾಗ್ತಾ ಹೋಗುತ್ತೆ. 1830ರ ನಂತರವೇ ಗೋಹತ್ಯೆಯ ಬಗ್ಗೆ ಜಾಗೃತಿ ಉತ್ತರ ಭಾರತೀಯರಲ್ಲಿ ಕ್ರಮೇಣ ಹೆಚ್ಚಾಗತೊಡಗುತ್ತೆ.
1870ರಲ್ಲಿ ಗೋಹತ್ಯೆ ಅನ್ನೋದು ಬ್ರಿಟಿಷರಿಗೆ ಒಂದು ದೊಡ್ಡ ಬೆದರಿಕೆಯಾಗಿ ದೇಶವ್ಯಾಪಿ ಕಾಣಿಸಿಕೊಳ್ಳೋಕೆ ಶುರುವಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಪಂಜಾಬ್ನಲ್ಲಿ ಗೋವುಗಳನ್ನು ಕೊಲ್ಲೋ ಸ್ಥಳವಾದ ಕಸಾಯಿಖಾನೆಗಳ ವಿರುದ್ಧ ರಾಮ್ ಸಿಂಗ್ ಕೋಕಾ ನೇತೃತ್ವದಲ್ಲಾದ ನಾಮಧಾರಿ ಸಿಖ್ಖರ ಕೂಕಾ ಆಂದೋಲನ ತೀವ್ರ ಪ್ರತಿರೋಧವನ್ನು ತೋರಿಸುತ್ತೆ. ನಂತರದ ದಿನಗಳಲ್ಲಿ ದಯಾನಂದ ಸರಸ್ವತಿ ಮತ್ತು ಇನ್ನೊಂದಿಷ್ಟು ಸನ್ಯಾಸಿಗಳು ಗೋಹತ್ಯೆಯನ್ನು ನಿಲ್ಲಿಸಬೇಕು ಅಂತ ಬ್ರಿಟಿಷರಿಗೆ ಎಚ್ಚರಿಕೆಯನ್ನು ಕೊಡೋದ್ರೊಂದಿಗೆ ಜನರಿಗೂ ಗೋವುಗಳನ್ನು ರಕ್ಷಿಸಬೇಕು ಅಂತ ಕರೆಯನ್ನು ಕೊಡ್ತಾರೆ. ಇದರ ಪರಿಣಾಮ 1869ರಲ್ಲಿ ಒಂದಷ್ಟು ಸಿಖ್ಖರು ಸೇರಿಕೊಂಡು ಗೋವುಗಳ ಹತ್ಯೆ ಮಾಡ್ತಿದ್ದ ಮುಸ್ಲಿಮರನ್ನು ಅಮೃತಸರದಲ್ಲಿ ಕೊಲೆ ಮಾಡ್ತಾರೆ. ನಂತರ 1872ರವರೆಗೂ ಗೋವನ್ನು ಉಳಿಸುವ ಸಲುವಾಗಿ ಇದೇ ರೀತಿಯ ಸಾಕಷ್ಟು ಗೋ ಹಂತಕರ ಕೊಲೆಗಳು ನಡೆದು ಹೋಗ್ತವೆ. ನಂತರ ಓಲೈಕೆ ರಾಜಕಾರಣವನ್ನು ಹುಟ್ಟುಹಾಕಿದ್ದ ಬ್ರಿಟಿಷರು ಮುಸ್ಲಿಮರಿಗೋಸ್ಕರ ಗೋವುಗಳ ರಕ್ಷಣೆಗಾಗಿ ಹೋರಾಡಿದ್ದ ಕೆಲ ವೀರ ಸಿಖ್ಖರನ್ನು ಗುಂಡಿಟ್ಟು ಹತ್ಯೆ ಮಾಡ್ತಾರೆ. ಇನ್ನು ಕೆಲವರನ್ನು ಗಲ್ಲಿಗೇರಿಸ್ತಾರೆ. ಇಷ್ಟಾದರೂ ಸಹ ಗೋವನ್ನು ಕಡಿಯೋ ಕಟುಕರ ಹತ್ಯೆಗಳು ಕಡಿಮೆಯಾಗದೆ ಜಾಸ್ತಿ ಆಗ್ತಾನೆ ಹೋಗ್ತವೆ. ಒಂದು ರೀತಿಯಲ್ಲಿ ಎಲ್ಲ ಸನಾತನಿಗಳು ಗೋವುಗಳ ಹತ್ಯೆಯನ್ನು ಶತಾಯಗತಾಯ ತಡೆಯುವ ಸಲುವಾಗಿ ಶಸ್ತ್ರಸಜ್ಜಿತವಾಗಿ ಹೋರಾಡೋಕ್ಕೆ ಶುರು ಮಾಡ್ತಾರೆ. ಒಂದರ್ಥದಲ್ಲಿ ಸಿಖ್ಖರು ಪಂಜಾಬ್ನಲ್ಲಿ ಗೋವುಗಳ ರಕ್ಷಣೆಗಾಗಿ ಅಕ್ಷರಶಃ ತೊಡೆತಟ್ಟಿ ನಿಲ್ತಾರೆ. ಬೀದಿಗಳಲ್ಲಿ ಗೋವಿನ ಮಹತ್ವವನ್ನು ಸಾರ ಹಾಡುಗಳ ಜೊತೆಗೆ ಗೋವನ್ನು ಕೊಲ್ಲೋರನ್ನು ಶಿಕ್ಷಿಸೋಕೆ ಪ್ರೇರೇಪಿಸೋ ಹಾಡುಗಳನ್ನು ಹಾಡಲಾಗುತ್ತೆ. ಗೋವುಗಳ ರಕ್ಷಣೆಗಾಗಿ ಬಲಿದಾನಕ್ಕೆ ಸಿದ್ಧವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಜನರಲ್ಲಿ ಗೋ ಜಾಗೃತಿ ಮೂಡಿಸಲಾಗುತ್ತೆ. ಸಿಖ್ಖರಂತೆ ದೇಶದ ಸಾಕಷ್ಟು ಭಾಗಗಳಲ್ಲಿ ಎಲ್ಲ ಜನಾಂಗದವರು ಗೋವನ್ನು ಉಳಿಸುವ ಸಲುವಾಗಿ ಶಸ್ತ್ರಸಜ್ಜಿತ ಹೋರಾಟಗಳನ್ನು ಕೈಗೆತ್ತಿಕೊಳ್ತಾರೆ. ಅನೇಕ ಋಷಿ ಮುನಿಗಳಿಂದಲೂ ಹಿಡಿದು ಸಾಧು ಸಂತರು ಸಹ ಗೋಹತ್ಯೆ ತಡೆಯುವ ಸಲುವಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿ ಉಳಿದವರಿಗೆ ಮಾದರಿಯಾಗ್ತಾರೆ. ಇವರಲ್ಲಿ ಅತಿ ಮುಖ್ಯವಾಗಿ ಕೇಳಿಬರೋ ಹೆಸರೇ ಸ್ವಾಮಿ ಅನ್ನೋ ಒಬ್ಬ ಪ್ರಮುಖ ಸಂತರದ್ದು. ಮತ್ತೊಂದು ಕಡೆ ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಮೂಲಕ ಗೋ ರಕ್ಷಣೆಯ ಹೊಣೆಯನ್ನು ಹೊತ್ತುಕೊಳ್ತಾರೆ. ಇದರಿಂದ 1880ರ ಸುಮಾರಿಗೆ ದೇಶಾದ್ಯಂತ ಅನೇಕರು ಗೋರಕ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋಕೆ ಶುರು ಮಾಡ್ತಾರೆ. ಎಲ್ಲರಿಗಿಂತ ಮುಖ್ಯವಾಗಿ ಸಾಮಾನ್ಯರೊಂದಿಗೆ ಸಮಾಜದ ಕೆಲ ಮುಖಂಡರು ನಡೆಸ್ತಿದ್ದ ಗೋರಕ್ಷಾ ಸಭೆಗಳ ಮೂಲಕ ಪರಸ್ಪರ ಒಟ್ಟಾಗೋಕೆ ಶುರುವಾಗ್ತಾರೆ. ಈ ರೋಚಕ ಇತಿಹಾಸದ ಮೈ ನವಿರಳಿಸುವ ಹೋರಾಟದ ಪ್ರತಿಯೊಂದು ಕ್ಷಣಗಳನ್ನು ಮುಂದಿನ 4-5 ಎಪಿಸೋಡಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ನಮಸ್ಕಾರ. ಗೋವಿಗೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಗೋಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೆಳಗೆ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.